ಪ್ರೀತಿಯಿಂದ ತಿದ್ಬೋದು ಅಂತ ನೀನೇ ತಾನೇ ಹೇಳಿದ್ದು. ಅದೇ ತರ ಶಂಕರನ ನಿನ್ನ ಪ್ರೀತಿಯಿಂದ ತಿದ್ದಿಲ್ಲ. ಇವಾಗ ನೋಡು, ನಿನಗೆ ಗಂಡ ಇಲ್ಲ, ಪುವಿಗೆ ಅಪ್ಪ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ನೀನು ಅದನ್ನು ಪಾಲಿಸ್ಬೇಕು. ನಾನು ಅವ್ರ ವಿಷಯ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಈ ಮನೆಯಲ್ಲಿ ಅವ್ರ ವಿಷಯನೇ ಪ್ರಸ್ತಾಪ ಆಗ್ತಿದೆ. ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ನನ್ನ ಅನುಭವದ ಮಾತು. ನಿನ್ ಬದುಕಿ ಚೆನ್ನಾಗಿರ್ಬೇಕು ಗೌರಿ, ಅದನ್ನ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ. ಆದರೆ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದೆ. ಎಂಗೇಜ್ಮೆಂಟ್ ವಿಷಯನಾ? ಆ ವಿಷಯವಾಗಿ ನೀನು ತುಂಬ ಕನ್ಸ್ಕೊಂಡಿದ್ಯಾ? ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಸ್ಕೊಂಡಿದ್ದೀನಿ. ಡೋಂಟ್ ಯು ಥಿಂಕ್ ಇಟ್ ಇಸ್ ನ್ಯಾಚುರಲ್? ಇಟ್ಸ್ ನಾಟ್ ಪಾಸಿಬಲ್ ಜೋ. ನನಗೆ ಆಲ್ರೆಡಿ ಅಮ್ಮನ ಹತ್ರ ಹೇಳಿದ್ದೀನಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ. ಜೋ, ಐ ರಿಕ್ವೆಸ್ಟ್ ಯು, ನೀನೇ ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡು ಜೋ, ಪ್ಲೀಸ್. ನೀನು ಅಲ್ಲಿ ಹೋದ್ರೆ ನಮ್ಮ ಮರ್ವಾದೆಗಳು ಹೊಂಟೋಗ್ಬಿಡುತ್ತೆ. ಹೋಗ್ಬೇಡ, ಡೋಂಟ್ ಗೋ ಅಂತ ನಾನು ಹೊಗಳಿದ್ನೋ ಇಲ್ವೋ? ನನಗೆ ಅಂತ ಯಾರೂ ಇಲ್ಲ, ನನ್ನ ಪ್ರೀತಿಸೋರು ಯಾರೂ ಇಲ್ಲ. ನಾನೊಬ್ಬನೇ ಸಣ್ಣ ಕಿಡಿ ಹಚ್ಚಿಸ್ತೆ. ನೋಡ್ದ್ಯಾ ಹೇಗ್ ಬ್ಲಾಸ್ಟ್ ಆಗ್ತಿದ್ದಾನೆ ಅಂತ? ಬರ್ಲ ಬಂಗಾರ? ಪಾಪ. ನಿಂತ್ಕೋ. ನಿನಗೇನು ಯೋಗ್ಯತೆ ಇದೆ ಅಂತ ನಮ್ಮ ಮನೆ ಒಳಗಡೆ ಬರ್ತಾ ಇದೆಯಾ? ಮನೆಗೆ ದೊಡ್ಡವರೆಲ್ಲ ಸೇರಿ ನಾಳೆ ಸೀತಾರಾಮ ಕಲ್ಯಾಣನ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ, ದಯವಿಟ್ಟು ಬನ್ನಿ. ಈಗ ನೀನಾಗಿ ಇಲ್ಲಿಂದ ಆಚೆ ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕೆಲಸವ್ರಿಗೆ ಹೇಳಿ ಕುತ್ತಿಗೆ ಹಿಡಿದು ಆಚೆ ದಬ್ಬಿಸ್ಬೇಕಾಗುತ್ತೆ. ನೀವು ಬರೋ ಚೂರು ಲೇಟ್ ಆಗಿದ್ರು ಅಮ್ಮ ಈ ಜನರನ್ನೆಲ್ಲ ನೋಡಿ ಹೊರಟ್ಬಿಡ್ಬೇಕು ಅಂತ ಹೇಳ್ತಿದ್ರು. ಅಯ್ಯೋ ಯಾಕೆ? ಕಾರ್ಯಕ್ರಮ ಕಂಪ್ಲೀಟ್ ಮುಗಿಯೋವರೆಗೂ ಇಲ್ಲೇ ಇರ್ಬೇಕು ನೀವು. ಅದು ಹಂಗಲ್ಲಮ್ಮ. ನಾವು ಅಮ್ಮ ನೋಡಿ ಅದೆಲ್ಲ ಏನೂ ಇಲ್ಲ. ನೀವು ಫಸ್ಟ್ ಮುಖ ಮುಚ್ಕೊಂಡು ಹೇಳ್ತಿದ್ದೀನಿ. ಬೈಶು ನೀನು ಅಷ್ಟು ಮುಖ ಮುಚ್ಕೋಬೇಕಾ? ಯಾಕಮ್ಮ? ಅದಿರ ಆ ಮನೆಯಿಂದ ಹೊರಟೋಗಿದ್ದಾನೆ ಅಕ್ಕ. ಒಂದು ದುಷ್ಟ ಶಕ್ತಿನ ಆ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಇಲ್ಲ ಆದ್ಯ, ಅವನನ್ನ ಇನ್ನ ಮನೆಯಿಂದ ಹೊರಗೆ ಹಾಕಿಲ್ಲ. ಹೇಗೆ ಹೇಳ್ತೀರಾ ಅವನು ಅಲ್ಲೇ ಇದ್ದಾನೆ ಅಂತ? ಹೇಗೆ ಅಂದರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಮ್ಮ ಕಿರ್ಸ್ಕೊಂಡೆ? ಏನಾಯ್ತು ಹೇಳೋ? ಅಲ್ಲ ಬಾವಾ, ಮೊದಲು ಈ ಲ್ಯಾಪ್ಟಾಪ್ ನೋಡಿ. ಏನಮ್ಮ ನೀನು ಕಿರ್ಸ್ಕೊಂಡದ್ದು ನೋಡಿದ್ರೆ ನಿಮ್ಮ ಅಕ್ಕ ನೇಣು ಹಾಕೊಂಡ್ಬಿಡ್ಲೋ ಅನ್ಕೊಂಡಿದ್ದೆ ನಾನು. ನೀನು ನೋಡಿದ್ರೆ ಲ್ಯಾಪ್ಟಾಪಲ್ಲಿ ಸಿನಿಮಾಗಿನ ತೋರ್ಸೋಕೆ ಹೋಗ್ತಾ ಇದೆಯಾ? ಏನು ಈ ಟೈಮಲ್ಲಿ ನೀನು? ಏನಾಯ್ತು? ಯಾಕೆ ಎಲ್ಲರೂ ಗಲಾಟೆ ಮಾಡ್ತಿದ್ದೀರಾ? ಅಭಿ, ಅಕ್ಕ ಬೆಳಗಿದ್ದಾಗ ಕಾಣಿಸ್ತಿಲ್ಲ ಕಣೋ. ಅತ್ತೆ ಮನೆ ಬಿಟ್ಟು? ಹೌದು ಕಣೋ.